ಈಗ ಥರ್ಡ್ ಟೈಪ್ ಇದು ಪಟ 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 ಮ್ಯಾಡ್ ಡಾಗ್ ತೊಗೊಂಡು ಅವ್ರು ಮ್ಯಾಡ್ ಆಗಿಬಿಟ್ರೆ ಕಷ್ಟ. ನೋಡಿ ಇದು ಒಳಗಡೆ ನಾನು ಕೊಟ್ಟಿರ್ತೀನಿ, ಇದು ರಿಲೇ ಅಲ್ಲ. ಫಸ್ಟು ಫುಲ್ ಎಲ್ಲೋ ಕಾಣುತ್ತೆ ಈ ಥರ. ಇವಾಗ ಆನ್ ಮಾಡ್ತೀನಿ ನೋಡಿ ಹೆಡ್ಲೈಟು. ಹಾಯ್ ಹಲೋ ಹಾಗೂ ನಮಸ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಹೆಡ್ಲೈಟ್ಸ್ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿದ್ದೀನಿ. ಸುಮಾರು ಜನ ಅಡ್ವೆಂಚರ್ ಬೈಕ್ಸ್ ತೊಗೊಳ್ತಾರೆ, ಇಲ್ಲ ಸುಮಾರು ಜನ ಬೇರೆ ಬೈಕ್ಸ್ ಇದ್ರೂ ಒಳ್ಳೆ ಲಾಂಗ್ ರೈಡ್ಸ್ ಹೋಗ್ತಾರೆ. ಅಂಥವರಿಗೆ ಹೆಡ್ಲೈಟ್ಸ್ಗಳು, ಎಕ್ಸ್ಟ್ರಾ ಹೆಡ್ಲೈಟ್ಸ್ಗಳು ಎಸ್ಪೆಷಲಿ ನೆಸೆಸರಿ ಇರುತ್ತೆ. ಸೊ ಈ ಹೆಡ್ಲೈಟ್ಗಳಲ್ಲಿ 1,000 ರೂಪಾಯಿಂದ ಹಿಡಿದು ನೀವು 1,00,000 ತನಕ ಯಾವುದಾದ್ರೂ ವೆರೈಟಿ ಆಫ್ ರೇಂಜಲ್ಲಿ ಚೂಸ್ ಮಾಡ್ಕೊಬೋದು. ಏನಪ್ಪ ಡಿಫ್ರೆನ್ಸು ಅಷ್ಟು ದುಡ್ಡು ಕೊಡೋದ್ರಲ್ಲೂ ಇಲ್ಲ ಕಡಿಮೆ ಇರೋದ್ರಲ್ಲೂ ಏನು ಡಿಫ್ರೆನ್ಸು, ನೀವು ಯಾವ್ದು ಆಪ್ಟ್ ಮಾಡಬೇಕು ಅನ್ನೋದು ನಾನು ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತೀನಿ. ಸೊ ನಮ್ಮ ಹತ್ರ ಕೂಡ ಇವತ್ತು ಹೆಡ್ಲೈಟ್ಸ್ ಇದೆ, ಬಟ್ ಅದನ್ನು ಆಮೇಲೆ ನೋಡೋಣ. ಮೊದಲಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಕಾಸ್ಟ್ಲಿ ಹೆಡ್ಲೈಟ್ಸಲ್ಲಿ ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ಅಂತ ಹೇಳಿದ್ರೆ ನಿಮಗೆ ಬಾಹಾ ಅಂತೇಳಿ ಇದೆ. ಬಾಹಾ ಅಂದರೆ ಬೇಸಿಕಲಿ ಇವೆಲ್ಲ ರ್ಯಾಲಿಯಿಂದನೇ ಡಿರೈವ್ ಆಗಿರೋವಂಥದ್ದು. ಅದಲ್ಲದೆ ನಿಮಗೆ ಕ್ಲಿಯರ್ ವಾಟರ್ ಅಂತ ಇದೆ, ಡೆನೆಲಿ ಅಂತಿದೆ. ಇವೆಲ್ಲ ಆ್ಯಕ್ಚುಲಿ ತುಂಬಾ ಕಾಸ್ಟ್ಲಿ. ಸೊ ಫಾರ್ ಎಕ್ಸಾಂಪಲ್ ನಾವಿವಾಗ ಈ ವಿಡಿಯೋಗೆ ಬಾಹಾನ ಎಕ್ಸಾಂಪಲ್ ತೊಗೊಳ್ಳೋಣ. ಇವೆಲ್ಲ ನಿಮಗೆ ಒಂದು 20,000ಇಂದನೇ ಸ್ಟಾರ್ಟ್ ಆಗೋದು ರೇಟು. 20,000ಕ್ಕೆ ನಿಮಗೆ 2 ಹೆಡ್ಲೈಟ್ ಬರುತ್ತೆ, ಅಂದರೆ ಒಂದು ಈ ಕಡೆಗೆ ಒಂದು ಆ ಕಡೆಗೆ ಅಂತ. ಅದರಲ್ಲೇ ನಿಮಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ಬೇಕಂತ ಹೇಳಿದರೆ ಬಾಹಾ ಸ್ಪೋರ್ಟ್ ಅಂತೇಳಿ ಬರುತ್ತೆ, ಅದು 26,000-27,000 ಆಗುತ್ತೆ. ಇನ್ನೂ ಟಾಪಲ್ಲಿ ಬೇಕಂತ ಹೇಳಿದ್ರೆ ಸ್ಕ್ವಾಡ್ರನ್ ಪ್ರೋ ಅಂತೇಳಿ ಬರುತ್ತೆ. ಸೊ ಇದೆಲ್ಲ ಬಂದು 40,000-41,000 ಆಗುತ್ತೆ. ಬಟ್ ಸ್ಟಿಲ್ ಇದು ಎಷ್ಟೊಂದು ಜನಕ್ಕೆ ತುಂಬಾ ಕಾಸ್ಟ್ಲಿ ಅನಿಸುತ್ತೆ. ಆವಾಗ ಏನು ಮಾಡ್ತೀವಿ ನಾವು, ಇಂಡಿಯನ್ ಬ್ರ್ಯಾಂಡ್ಸಲ್ಲಿ ಚೂಸ್ ಮಾಡೋದಕ್ಕೆ ನೋಡ್ತೀವಿ. ಅವಾಗ ಮ್ಯಾಡ್ ಡಾಗ್ ಅಂತ ಇದೆ, ಇಲ್ಲ ನಮಗಿವಾಗ ಬಜೆಟಲ್ಲಿ ಸಿಕ್ಕಿರೋ ಅಂಥ HJG ಅಂತ ಹೇಳಿ ಇದೆ. ಸೊ ಇವೆಲ್ಲ ನೋಡ್ತೀರ ಅಂತ ಹೇಳಿದ್ರೆ ನಿಮಗೆ ತುಂಬ ಟೈಟ್ ಆಗೋದಿಲ್ಲ ಅಮೌಂಟು. ನಿಮಗೆ 5,000-10,000, 15,000 ರೇಂಜಲ್ಲಿ ಮುಗ್ದೋಗುತ್ತೆ. ಬೇಸಿಕಲಿ ಒಂದು 8,000 ಅಂತ ಇಟ್ಕೊಳ್ಳಿ. ಒಂದು ಆವ್ರೇಜ್ ಬೇಕಂತ ಹೇಳಿದ್ರೆ, ಚೆನ್ನಾಗಿರೋದು ಬೇಕಂದರೆ ಒಂದು 20,000-30,000 ಬೇಕಂತೇಳಿ ಇಟ್ಕೊಳ್ಳಿ, ಆಯಿತಾ. ಸೊ ಈ ಥರ ಇದ್ದಾಗ ನೀವು ಕಡಿಮೆ ಬಡ್ಜೆಟ್ದೇ ಚೂಸ್ ಮಾಡ್ಬೋದಲ್ವ, ಏನಕ್ಕೆ ಜಾಸ್ತಿ ಬಡ್ಜೆಟ್ಗೆ ಹೋಗ್ಬೇಕು ಅಂತೇಳಿ ನಿಮ್ಗೆ ಅನಿಸ್ತಾ ಇರುತ್ತೆ. ಸೊ ನೀವು ಯಾವುದೇ ರೆಪ್ಯೂಟೆಡ್ ಬ್ರ್ಯಾಂಡಿಗೆ ಹೋದರೆ ಏನಕ್ಕೆ ಅಷ್ಟು ದುಡ್ಡು ಇರುತ್ತೆ ಅಂತ ಹೇಳಿದ್ರೆ, ಅವರು ಅಷ್ಟು R&D ಮಾಡಿರ್ತಾರೆ, ಜೊತೆಗೆ ಹಾಗೆ ಇರುತ್ತೆ ಅದರದ್ದು ಕ್ವಾಲಿಟಿ ಕೂಡ. ಸೊ ಫಾರ್ ಎಕ್ಸಾಂಪಲು ಬಾಹಾದಲ್ಲಿ ಏನು ಬರುತ್ತೆ, ಆ ಲೈಟ್ ಬೀಮ್ಸು, ಅದರದ್ದು ಫೋಕಸ್ ಇರ್ಬೋದು, ಅದರದ್ದು ಏನು ಪವರ್ ಡ್ರಾ ಮಾಡುತ್ತೆ ನಿಮ್ಮ ಬ್ಯಾಟ್ರಿಯಿಂದ, ಅವೆಲ್ಲ ಬೇರೆ ಥರನೇ ಇರುತ್ತೆ. ಸೊ ಅದಕ್ಕೆ ಅಷ್ಟು ದುಡ್ಡಿರುತ್ತೆ. ಹಂಗಂದ್ಬಿಟ್ಟು ನಮ್ಮ ಹತ್ರ ಇರೋದು ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತೇಳಿ ನಿಮಗೆ ಕ್ವಶನ್ ಇರುತ್ತೆ. ಇವೆಲ್ಲ ಕೂಡ ಚೆನ್ನಾಗಿರುತ್ತೆ, ಬಟ್ ಡಿಪೆಂಡ್ಸ್ ಆನ್ ಯುವರ್ ಯೂಸೇಜು. ಫಾರ್ ಎಕ್ಸಾಂಪಲು ನೀವು ಇವಾಗ ತುಂಬ ಯೂಸೇಜ್ ಇರುತ್ತೆ ಅಂತೇಳಿ ಅಂದ್ಕೊಳ್ಳಿ. ನಿಮಗೆ ತುಂಬ ಯೂಸೇಜ್ ಇದ್ದರೆ ಸ್ವಲ್ಪ ವೆಯ್ಟ್ ಮಾಡಿದ್ರು ಚೆನ್ನಾಗಿರೋ ಬ್ರ್ಯಾಂಡ್ನ ಆಪ್ಟ್ ಮಾಡೋದು ಒಳ್ಳೆಯದು. ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಾನಿವಾಗ ಏನಕ್ಕೆ ಇದನ್ನು ಚೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನನಗಿವಾಗ ಆ್ಯಕ್ಚುಲಿ ನಾನು ನೈಟ್ ರೈಡ್ ಮಾಡಿ ಎಷ್ಟೊಂದು ದಿನಗಳು ಹೋಗಿದೆ. ನಾನು ನೈಟ್ ರೈಡ್ ಮಾಡ್ತೀನೋ ಇಲ್ವ ಅಂತಲೂ ನನಗೆ ಗೊತ್ತಿಲ್ಲ. ಮಾಡಿದ್ರು ಎಲ್ಲೋ ಒಂದು ಸರಿ ಮಾಡ್ಬೋದಾ ಏನೋ ಅಷ್ಟೇ ಹೊರತು ನಾನೇನು ಮಾಡ್ತೀನಿ ಅನ್ನೋದು ನನಗೆ ಐಡಿಯಾ ಇಲ್ಲ. ಹಾಗಿದ್ದಾಗ ನೀವು ಒಂದೇ ಸರಿ ಹೋಗಿ ಅಷ್ಟು ದುಡ್ಡು ಕೊಡೋದಕ್ಕಿಂತ ಕಡಿಮೆದೊಂದು ತೊಗೊಂಡು ಯೂಸೇಜ್ ಏನಾರ ಬರುತ್ತಾ ನಿಮಗೆ ಇಲ್ವಾ ಅಂತೇಳಿ ತಿಳ್ಕೊಂಡು ಆಮೇಲೆ ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ನೀವು ಒಳ್ಳೊಳ್ಳೆ ಬ್ರ್ಯಾಂಡಿಗೆ ಏನಕ್ಕೆ ಜಾಸ್ತಿ ದುಡ್ಡು ಕೊಡ್ತೀರಾ ಅಂತ ಹೇಳಿದ್ರೆ, ಅದು ಎಷ್ಟು ಪವರ್ ಡ್ರಾ ಮಾಡುತ್ತೆ ನಿಮ್ಮ ಬ್ಯಾಟ್ರಿಯಿಂದ, ಹಾಗೆಯೇ ಅದರದ್ದು ಫೋಕಸ್ ಯಾವ ಥರ ಇರುತ್ತೆ, ಆ ಹೆಡ್ಲೈಟ್ಸ್ದು ಆ ಇಂಪ್ಯಾಕ್ಟ್ ಎಷ್ಟಿರುತ್ತೆ, ಅದೆಲ್ಲದು ಸೇರಿಬಿಟ್ಟು ನೀವು ದುಡ್ಡು ಕೊಡ್ತೀರಾ. ಇವು ಎಲ್ಲ ಚೆನ್ನಾಗಿರುತ್ತೆ, ಬಟ್ ಇವೆಲ್ಲ ಬೇಸಿಕಲಿ ಕಡಿಮೆ ದುಡ್ಡಿದ್ದಾಗ ಏನಾಗುತ್ತೆ, ಅದು ನಿಮ್ಮ ಬ್ಯಾಟ್ರಿಯಿಂದ ಪವರ್ ಡ್ರಾ ಮಾಡೋದು ಕೂಡ ಜಾಸ್ತಿ ಇರ್ಬೋದು. ಹಾಗಾಗಿ ತುಂಬ ಯೂಸೇಜ್ ಇದ್ದರೆ ಒಳ್ಳೆಯದನ್ನು ಆಪ್ಟ್ ಮಾಡಿ. ತುಂಬ ಯೂಸೇಜ್ ಇಲ್ಲ ಅಂತ ಹೇಳಿದ್ರೆ ನೀವು ಆವ್ರೇಜರ್ನ ಯೂಸ್ ಮಾಡ್ಬೋದು. ಸೊ ಕೀಪ್ ದಟ್ ಇನ್ ಮೈಂಡ್. ಬಟ್ ಯಾರಿಗೂ ಸಿಟಿಯಲ್ಲಿ ಎಲ್ಲಾರು ಓಡಿಸ್ಬೇಕಿದ್ರೆ, ಇಲ್ಲ ಆಪೋಸಿಟ್ ವೆಹಿಕಲ್ಸ್ಗೆ ಹೈ ಬೀಮ್ ಹಾಕಿ ದಯವಿಟ್ಟು ಓಡಿಸ್ಬಿಡಿ. ಆದಷ್ಟು ಲೋ ಬೀಮಲ್ಲಿ ಇಡಿ. ಸೊ ಇಟ್ಸ್ ಸೇಫ್ ಫಾರ್ ಎವ್ರಿ ಒನ್. ಕಣ್ಣಿಗೆ ಕೂಡ ಜಾಸ್ತಿ ಎಫೆಕ್ಟ್ ಆಗಲ್ಲ. ಸೊ ಕೀಪ್ ದಟ್ ಇನ್ ಮೈಂಡ್. ಇಷ್ಟೇ ಹೇಳ್ತಾ ನನ್ನ ಹತ್ರ ಇರೋವಂಥದ್ದನ್ನು ನಿಮಗೆ ಇವತ್ತು ತೋರಿಸ್ತೀನಿ. ಸೊ ನಮ್ಮ ಹತ್ರ ಇರೋದು HJG ಅಂತ ಹೇಳಿ ಬ್ರ್ಯಾಂಡ್ ಇದು. ಸೊ HJGಯಲ್ಲಿ ಇದು 8,000-9,000 ಏನೋ, ಬಟ್ ಇದು ಆಫರ್ ಇರುತ್ತೆ. ಸೊ ನಮಗಿದು 5,600 ರೂಪಾಯಿಗೆ ಸಿಕ್ಕಿದೆ. ಆ್ಯಕ್ಚುಲಿ ಅಕ್ಷಯ್ GK ಅವರ ಕ್ಯಾರಿ ಮಾಡಿ ತಂದುಕೊಟ್ಟಿದ್ದು. ಸೊ ಥ್ಯಾಂಕ್ಸ್ ಟು ಅಕ್ಷಯ್. ಇದನ್ನ ಫಸ್ಟು ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇದರಲ್ಲಿ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗೋದಿಲ್ಲ, ಬಟ್ ಸಖತ್ತು ದೊಡ್ಡದಿದೆ ಇದು ಲೈಟು, ಯಪ್ಪ. ಸೊ ಇದರಲ್ಲಿ ನಿಮಗೆ ಯೆಲ್ಲೋ ಕಲರ್ ಕ್ಯಾಪ್ ಕೂಡ ಕೊಡ್ತಾನೆ ಇದು. ಸೊ ಒನ್ ಆಫ್ ದ ಸೇಫ್ ಫ್ಯೂಚರ್. ನೀವು ಬೇಕಂತ ಹೇಳಿದ್ರೆ ವೈಟಿಗೆ ಮಾಡ್ಕೊಬೋದು, ಇಲ್ಲ ಅಂತ ಹೇಳಿದ್ರೆ ಯೆಲ್ಲೋ ಅಲ್ಲೇ ಯೂಸ್ ಮಾಡ್ಕೊಬೋದು. ಇದು ಆ್ಯಕ್ಚುಲಿ ತುಂಬಾ ದೊಡ್ಡದಿದೆ. ಸೊ ನೀವು ನೋಡ್ಬಿಟ್ಟು ತೊಗೋಬೇಕಂತ ಹೇಳಿದ್ರೆ. ಬಟ್ ಹೊಸ ಹಿಮಾಲಯನು ಗಾಡಿ ಬಾಡಿ ಎಲ್ಲ ದೊಡ್ಡದಿರೋದ್ರಿಂದ ಇದು ಸೆಟ್ ಆಗುತ್ತೆ. ಇವೆಲ್ಲ ಆ್ಯಕ್ಚುಲಿ ಪ್ಲಗ್ ಆ್ಯಂಡ್ ಪ್ಲೇ ಅಂತಂದರೆ ಏನು ಗೊತ್ತಾ, ನಿಮ್ಮದು ಆ್ಯಕ್ಚುಯಲ್ ವೆಹಿಕಲಲ್ಲಿ ಏನು ಬರುತ್ತೆ ಅಲ್ಲ ಎಲೆಕ್ಟ್ರಿಕಲ್ಸು, ಅದನ್ನೇನು ಆಲ್ಟರ್ ಮಾಡೋದಿರೋದಿಲ್ಲ. ಇಲ್ಲಿ ನೋಡಿ ಕ್ಲ್ಯಾಂಪ್ ಹಿಂಗಿರುತ್ತೆ, ಇದು ಕ್ಲ್ಯಾಂಪು. ಸೊ ಪ್ಲಗ್ ಆ್ಯಂಡ್ ಪ್ಲೇ ಇದ್ದರೆ ಏನಂತ ಹೇಳಿದ್ರೆ ನಿಮಗೆ ಆಲ್ಟ್ರೇಷನ್ ಏನೂ ಬೇಕಾಗಲ್ವಲ್ಲ. ಆಲ್ಟ್ರೇಷನ್ ಏನೂ ಇಲ್ಲ ಅಂತಂದರೆ ಆವಾಗ ಆ್ಯಕ್ಚುಲಿ ನಿಮ್ಮ ಗಾಡಿದು ವಾರಂಟಿ ಕೂಡ ವಾಯ್ಡ್ ಆಗೋಲ್ಲ. ಸೊ ಅದೊಂದು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಇದ್ರ ಜೊತೆಗೆ ನಾವು ಆ್ಯಕ್ಚುಲಿ ಹಾರ್ನೆಸಿಂಗ್ ಕಿಟ್ ಅಂತ ಹೇಳ್ತಾರೆ. ಸೊ ಈ HJGದ ಹಾರ್ನೆಸಿಂಗ್ ಕಿಟ್ ಕೂಡ ಬರುತ್ತೆ, ಬಟ್ ನಾನು ಅದನ್ನ ತೊಗೊಂಡಿಲ್ಲ. ನಾನು ಮ್ಯಾಡ್ ಡಾಗ್ ಅಂತ ಹೇಳಿದೆ.
ಇವ್ರದ್ದು ಆ್ಯಕ್ಚುಲಿ ಹಾರ್ನೆಸ್ ಕಿಟ್ಟು ಸಖತ್ತಾಗಿದೆ. ನಾವು ತೊಗೊಂಡಿರೋದು ವಯರ್ ಹಾರ್ನೆಸ್ ಪ್ರೋ ಅಂತ ಹೇಳಿ. ಸೊ ಇದರಲ್ಲಿ ನಿಮಗೆ ವಯರಿಂಗಿಗೆ ಏನು ಬೇಕು ಎಲ್ಲ ಕೊಡ್ತಾರೆ ಇವರು. ನೋಡಿ ಇಲ್ಲಿ ಕಾಣ್ತಾ ಇದೆ. ಸೊ ಜಸ್ಟ್ ಒಂದು ಸಲ ಓಪನ್ ಮಾಡಿ ತೋರಿಸ್ತೀನಿ. ಸೊ ವಯರಿಂಗಿಗೆ ಏನು ಬೇಕು ಎಲ್ಲ ಇವರು ಅದನ್ನು ಕೊಟ್ಬಿಡ್ತಾರೆ. ಸೊ ಇದ್ರದ್ದು ಫೀಚರ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇವರು. ಇದರಲ್ಲಿ ಪ್ರೋ ವೇರಿಯಂಟ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ 1,500. ಇನ್ನೊಂದು ಜಸ್ಟ್ ವಯರ್ ಹಾರ್ನೆಸ್ ಅಂತ ಬರುತ್ತೆ, ಅದು ತೊಗೊಂಡ್ರೆ 1,000. ಏನಂದರೆ ಅದ್ರದ್ದು ಟೋಟಲ್ ಎಷ್ಟು ವ್ಯಾಟ್ಸು ಪವರ್ ಕೇಪಬಿಲಿಟಿ ಇರುತ್ತೆ ಅದೆಲ್ಲ ಸ್ಮಾಲ್ ಡಿಫ್ರೆನ್ಸಸ್ ಇದೆ, ಮೇಜರಾಗಿ ಏನಿಲ್ಲ ಸರಿನಾ. ಇದು ಮ್ಯಾಡ್ ಡಾಗ್ ಬ್ರ್ಯಾಂಡು. ಸೊ ಇದು ಮ್ಯಾಡ್ ಡಾಗ್ದು ಸ್ವಿಚ್ ಪ್ರೋ ಅಂತ ಹೇಳಿ ಗೊತ್ತಾಯ್ತಾ. ಇವ್ರದ್ದು ಬೇಸಿಕ್ ಸ್ವಿಚ್ಚು ಏನೋ ಬರುತ್ತೆ, ಅದು 600 ರೂಪಾಯಿ 500 ರೂಪಾಯಿ ಏನೋ. ಈ ಸ್ವಿಚ್ ಪ್ರೋ ಅಂತ ಅನ್ನೋದು ಏನಂತ ಹೇಳಿದ್ರೆ ನಿಮಗೆ IP68 ರೇಟಿಂಗ್ ಅಂತ ಹೇಳಿ ಅನಿಸುತ್ತೆ. IP67 ಇಲ್ಲಿ ಕೊಟ್ಟಿದ್ದಾರೆ ನೋಡಿ, IP67 LED ಲೈಟು ಏನೇನೋ ಕೊಟ್ಟಿದ್ದಾರೆ ಫೀಚರು. ಸೊ ಇದು ಮೇನ್ಲಿ ವಾಟರ್ ಪ್ರೂಫು ಗೊತ್ತಾಯ್ತಾ. ಸೊ ಇದನ್ನು ಕೂಡ ಅಷ್ಟೇ 1,500. ನಾನು ಏನಕ್ಕಪ್ಪ ಇದು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನೋಡಿ ಈ ಥರ ಇದೆ. ಸೊ ಇದು ಸಖತ್ತಾಗಿದೆ. ಇದು 1,500 ಕೊಟ್ಟು ಸ್ವಿಚ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇದು ಬೆಸ್ಟ್ ಆಫ್ ದ ಬೆಸ್ಟ್ ಇನ್ ಕ್ವಾಲಿಟಿ. ಸೊ ನಂದೇನಪ್ಪ ಪ್ಲ್ಯಾನ್ ಇರೋದು ಅಂತ ಹೇಳಿದ್ರೆ ಇನ್ ಕೇಸು ನಾನೇನಾದರೂ ಗಾಡಿನ ಸ್ವಿಚ್ ಮಾಡಿದ್ರೆ ಫ್ಯೂಚರಲ್ಲಿ ಇವುಗಳನ್ನು ಎತ್ತಿಟ್ಕೊಂಡು ಜಸ್ಟು ನಾನು ಗಾಡಿ ಅಷ್ಟೇ ಕೊಡ್ತೀನಿ. ಅವಾಗೇನಂದರೆ ಇದನ್ನು ಸ್ವ್ಯಾಪ್ ಮಾಡ್ಕೊಬೋದು. ಸೊ ಇದು ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರು ಬೇರೆ ಗಾಡಿಗೆ ಇದನ್ನು ಯೂಸ್ ಮಾಡ್ಕೊಬೋದು. ಹಾಗಾಗಿ ನಾನು ಚೆನ್ನಾಗಿರೋದನ್ನು ತೊಗೊಂಡಿದ್ದೀನಿ. ಸೊ ಇವೆಲ್ಲ ತಲೆಯಲ್ಲಿ ಇಟ್ಕೊಂಡು ಪರ್ಚೇಸ್ ಮಾಡಿ. ಸೊ ದಟ್ಸ್ ಅಬೌಟ್ ಇಟ್. ನಾವು ಹೋಗಿ ಇನ್ಸ್ಟಾಲೇಷನ್ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಹೇಗೆ ಬರ್ತಿದೆ ಗಾಡಿದು ಔಟ್ಪುಟ್ ಹೆಡ್ಲೈಟ್ ಎಲ್ಲ ತೋರಿಸ್ತೀನಿ ನಿಮಗೆ. ವರ್ತಾ ಬೈಯಿಂಗು ಇದು ಅಂತೇಳಿ ನೀವು ಯೋಚನೆ ಮಾಡಿ. ಇಫ್ ಯು ವಾಂಟ್ ದ ಬೆಸ್ಟ್ ಗೋ ಫಾರ್ ದ ಬೆಸ್ಟ್, ಅದರಲ್ಲಿ ಏನು ಕ್ವಶನ್ ಇಲ್ಲ. ಬಟ್ ನಿಮಗೆ ಶ್ಯೂರ್ ಇಲ್ಲ ನಾನು ಯಾವ ಥರ ಓಡಿಸ್ತೀನಿ, ನಂದು ರೈಡ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಸದ್ಯಕ್ಕೆ ಒಂದು ಬೇಸಿಕ್ಕು ಇಲ್ಲ ಆವ್ರೇಜ್ ಇರೋವಂಥದ್ದನ್ನ ತೊಗೊಂಡು ಸೆಟ್ಲಾಗಿ ಯೂಸೇಜ್ ಮಾಡ್ತಿದ್ದೀರಾ ಅಂತ ನಿಮ್ಗೆ ಯಾವಾಗಾದ್ರೂ ಅನಿಸಿದ್ರೆ ಆವಾಗ ಯು ಬಿ ರೆಡಿ ಟು ಇನ್ವೆಸ್ಟ್ ಆನ್ ದಟ್ ಅಷ್ಟೇ. ಸೊ ಹೋಗಿ ಇನ್ಸ್ಟಾಲೇಷನ್ ಮಾಡಿಸೋಣ ಬನ್ನಿ. ಫೈನಲಿ ಫಿಟ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ ಹೆಡ್ಲೈಟ್ಸ್ನ. ಬಟ್ ಹೊಸ ಹೆಲ್ಮೆಟ್ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು, ಹಾಗಾಗಿ ಹೊಸದಾಗಿ ಗೋಪ್ರೋ ಸೆಟಪ್ಪು ಎಲ್ಲ ಮಾಡಿರೋದು ಇದಕ್ಕೆ. ಸೊ ಈ ಆ್ಯಂಗಲ್ ಸೆಟ್ ಆಗ್ತಾ ಇದೆಯಾ ಗಾಡಿಗೆ ಇಲ್ವಾ ಅಂತ ಹೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವೇನೆ. ಇನ್ನೊಂಚೂರು ಹೈಟ್ ಮಾಡ್ಕೊಬೋದು ಬೇಕಂತ ಹೇಳಿದ್ರೆ. ಸೊ ಇದು ಓಕೆ ಇದ್ದರೆ ಇದನ್ನ ಯೂಸ್ ಮಾಡ್ತೀನಿ, ಇಲ್ಲ ಇನ್ನೊಂಚೂರು ಹೈಟ್ ಮಾಡಿ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ ಈ ಥರ ಹೆಲ್ಮೆಟ್ ರೂಢಿ ಇರೋಲ್ವಲ್ಲ ನಮಗೆ, ಇಲ್ಲಿ ಮೇಲ್ಗಡೆ ಪೀಕು ಎಲ್ಲೋ ಒಂದೊಂದು ಸಲ ಕಾಣುತ್ತೆ, ಒಂಚೂರು ಸ್ಮಾಲ್ ಗ್ಲಿಮ್ಸ್ ಬಂದಂಗೆ ತುದೀದು. ಸೊ ಅದೊಂದು ಸ್ವಲ್ಪ ಪೆರಿಫಿರಲ್ ವಿಷನಲ್ಲಿ ನಮಗೆ ಕಂಡಾಗ ಇದು ನಮ್ಮದು ಸ್ಪೋರ್ಟ್ಸ್ ಹೆಲ್ಮೆಟ್ಸ್ಗಳಲ್ಲೆಲ್ಲ ಗೊತ್ತಾಗಲ್ಲ ಸ್ಪೋರ್ಟ್ಸ್ ಬೈಕಿಗೆ, ಇದರಲ್ಲಿ ಸ್ವಲ್ಪ ಅದು ಫೀಲ್ ಆಗುತ್ತೆ ಇದು ಕಂಡಾಗ ಚೂರು. ಈ ವೈಸರ್ ಹಾಕಿ ತೆಗೆದು ಮಾಡೋದು ಸ್ವಲ್ಪ ಇನ್ನೂ ಮಜಲ್ ಮೆಮೊರಿ ಬಂದಿಲ್ಲ ಕೈಗೆ. ಬಿಕಾಸ್ ಒಂದ್ಸಲ ವೈಸರ್ ಎಳಿಯೋಕ್ಕೆ ಪೀಕ್ನೇ ಕೆಳಗೆ ಎಳಿಯೋಕ್ಕೆ ಹೋಗೋ ಥರ ಆಗ್ಬಿಡುತ್ತೆ ಅದು ಅಂಟ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೇ ಕ್ಲೋಸಾಗಿ. ಬಟ್ ಕಂಫರ್ಟ್ ವೈಸ್ ಆ್ಯಕ್ಚುಲಿ ಇದು ಇನ್ನೂ ಜಾಸ್ತಿನೇ ಕಂಫರ್ಟ್ ಇದೆ. ಸನ್ವೈಸರ್ ಕೊಟ್ಟಿರೋದಂತೂ ದಂಡಪಿಂಡ, ಹಾಕಿ ಟ್ರೈ ಮಾಡಿದೆ ಒಂದು ಸಲ ಸನ್ವೈಸರು. ಅದು ಸನ್ವೈಸರು ಏನು ಪ್ರಯೋಜನ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಅರ್ಧ ಮೇಲೆ ಇಷ್ಟೇ ಕವರ್ ಆಗೋದು ಆ್ಯಂಗಲು. ಜಸ್ಟು ನಮ್ಮ ಗಾಡಿಗೆ ಫಿಟ್ಟಿಂಗ್ ಮಾಡ್ಸೋಕ್ಕೆ ಅಂತ ಬಂದಿದ್ವಿ. ಬಟ್ ಇಲ್ಲಿ ಬಂದಮೇಲೆ ಒಂದು ಸತ್ಯ ಗೊತ್ತಾಯಿತು. ನಿಮ್ಗೆ ಹೇಳಿದ್ದೆ ಮ್ಯಾಡ್ ಡಾಗ್ದು ಸಗರಾಗಿದೆ, ಅದರದ್ದು ಹಾರ್ನೆಸ್ ಎಲ್ಲ ಹಾಕಿಸ್ತೀವಂತ. ಬಟ್ ಇದ್ರದ್ದು ವೈರಿಂಗ್ ಹಾರ್ನೆಸ್ಸು ಈ ಹೆಜ್ಜೆಜಿದು ಏನು ಬರುತ್ತೆ ಈ ಕಿಟ್ ಇದೆ ಅಲ್ಲ ಇದಕ್ಕೆ ಹೋಗೋದಿಲ್ಲ. ಈ ಪಾಯಿಂಟ್ ಇದೆ ನೋಡಿ, ಇದರೊಳಗಡೆ ಆ್ಯಕ್ಚುಲಿ ಸೆಟ್ ಆಗೋದಿಲ್ಲ. ಇದಕ್ಕೆ ಹೆಜ್ಜೆಜಿದೆ ಒಂದು ವೈರಿಂಗ್ ಕಿಟ್ ಬರುತ್ತೆ, ಅದನ್ನು ಹಾಕಬೇಕು. ಸೊ ಇವ್ರು ಇವಾಗ ಆ ವೈರಿಂಗ್ ಕಿಟ್ಟನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಈವನ್ ಇದು ಕೂಡ ಅಷ್ಟೇ ಪ್ಲಗ್ ಆ್ಯಂಡ್ ಪ್ಲೇನೇ. ಆ್ಯಕ್ಚುಲಿ ನಿಮ್ಗೆ ಏನೂ ಡಿಫ್ರೆನ್ಸ್ ಆಗೋದಿಲ್ಲ, ಅಂದರೆ ವಾರಂಟಿ ವೈಸ್ ಏನೂ ಡಿಫ್ರೆನ್ಸ್ ಆಗಬಾರ್ದು, ಪ್ಲಗ್ ಆ್ಯಂಡ್ ಪ್ಲೇ. ಸೊ ನಾವಿವಾಗ ಮ್ಯಾಡ್ ಡಾಗ್ ತೊಗೊಂಡಿರೋದು ಒಂಥರ ವೇಸ್ಟ್ ಅಂತ ಹೇಳಕ್ಕೆ ಬರಲ್ಲ, ನೋಡೋಣ ಬೇರೆ ಯಾರಿಗಾದ್ರೂ ಕೊಡಬೇಕು. ಬಟ್ ನೀವು ಒಂದ್ಸಲ ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಅದಕ್ಕೆ ಇದನ್ನು ತೊಗೊಂಡ್ರೆ ಸೆಟ್ ಆಗೋದಿಲ್ಲ. ಆ ಸಾಕೆಟು ಕರೆಕ್ಟಾಗಿ ಸೆಟ್ ಆಗಬೇಕು, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಅಣ್ಣ ಫಿಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಹೇಗೆ ಬರುತ್ತೆ ಔಟ್ಪುಟ್ಟು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಬಿಕಾಸ್ ನಾನು ಎಲ್ಲ ವಿಡಿಯೋಲಿ ಅದನ್ನೇ ಹೇಳ್ಬಿಟ್ಟಿದ್ದೀನಿ. ಇವಾಗ ಅದನ್ನು ಆಮೇಲೆ ಹುಡುಗರು ಪಾಪ ಮ್ಯಾಡ್ ಡಾಗ್ ತೊಗೊಂಡು ಅವ್ರು ಮ್ಯಾಡ್ ಆಗಿಬಿಟ್ರೆ ಕಷ್ಟ. ಆಲ್ಮೋಸ್ಟ್ ನೋಡಿ ಇದು ಒಳಗಡೆ ನಾನು ಕೊಟ್ಟಿರ್ತೀನಿ, ಇದು ರಿಲೇ ಎಲ್ಲ ಇರ್ತದೆ. ಕ್ಲೀನಾಗಿ ಜಿಪ್ ಟೈ ಮಾಡಿಬಿಡಿ ಅಣ್ಣ ಒಂದ್ಸಲ. ಟೈಪಿಂಗ್ ಮಾಡಿರ್ತೀನಲ್ಲ, ಅದೇ ನೀವು ಕೆಲಸ ಕ್ಲೀನಾಗಿ ಮಾಡ್ತೀರಾ ಅಂತ ರೆಫರೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಕರೆಕ್ಟ್, ಇಲ್ಲಿ ಮಾಡಿ. ಫಸ್ಟ್ ಕಲೆಕ್ಷನ್ ಕೊಟ್ಟಿರ್ತೀನಿ, ಇದು ಫುಲ್ ಫಿಟ್ಟಿಂಗ್. ಓಕೆ, ಒನ್ ಟೈಮ್ ನೋಡ್ಕೊಂಡೆ. ಸರಿ, ಹಿಂಗೆ ಬೇಕು ಹಂಗೆ ಮಾಡುವ. ಸರಿ ಅಣ್ಣ, ಡನ್. ಗಾಡಿ ಎಲ್ಲ ಸೆಟಪ್ ಆಗಿದೆ, ಮಾಡಿ ಅಣ್ಣ ನೋಡೋದ ಹಿಂಗೆ ಅಂತ. ಹಿಂಗೆಲ್ಲ ಇದೆಯಾ ನನಗೆ ಗೊತ್ತಿರಲಿಲ್ಲ ಗುರು, ಏನೇನೋ ಕೊಟ್ಟಿದ್ದಾನೆ. ಸ್ಟಾರ್ಟ್ ಮಾಡಿ ಗಾಡಿ, ಇಗ್ನಿಷನ್ ಆನ್ ಮಾಡಿಬಿಡಿ. ಏನೇನಿದೆ ತೋರಿಸಿ ಪ್ಯಾಟ್ರನ್ನು. ಫಸ್ಟು ಹಾಂ, ಸೆಕೆಂಡು ಹಾಂ,
ಜಾತ್ರೆ ಅದಂತೂ ಏನಿಲ್ಲ, ಪರ್ಫೆಕ್ಟ್ ಆಗಿದೆ. ಇದು ಸ್ವಿಚ್ಚು. ಹಿಂಗೆಲ್ಲ ತೋರಿಸ್ಬಿಟ್ರೆ ಪೊಲೀಸರು ಅವರೇ ಹಚ್ಕೊಂಡು ಬಂದ್ಬಿಡ್ತಾರೆ. ಸೊ ಇದು ರೆಡಿ ಆಗಿದೆ. ಇಲ್ಲಿ ಬಂದಿದೆ ಕ್ಲ್ಯಾಂಪ್ದು ಈಟು. ನೈಟ್ ಹಾಕ್ಬಿಟ್ಟು ಎಷ್ಟು ಪವರ್ ಬರ್ತಿದೆ ನೋಡೋಲ್ಲ ಅಣ್ಣ. ಥ್ಯಾಂಕ್ ಯು, ಸೂಪರ್. ಸೊ ಬಾಯ್ಸ್, ಕತ್ತಲಾಗಿದೆ, ಕತ್ತಲಲ್ಲಿ ಬೆಳಕು ಬಿಡೋಣ. ಫಸ್ಟ್ ಕೆಲಸ ಇದು. ನಾರ್ಮಲ್ ಹೆಡ್ಲೈಟ್ ಬಂತು, ಇವಾಗ ಇದನ್ನು ಹಾಕ್ತೀವಿ. ಓ ಬೇಜಾನಿದೆ ಗುರು, ಇದು ಪವರು ಹೆವಿ ಇದೆ ನೋಡ್ರಪ್ಪ. ಇದು ನಮ್ಮ ಪಾಯಿಂಟ್ ಆಫ್ ವ್ಯೂ. ಇವಾಗ ಆನ್ ಮಾಡ್ತೀನಿ ನೋಡಿ ಹೆಡ್ಲೈಟು. ಸಾಕಾ? ಇಷ್ಟಿದ್ರೆ ಬೇಜಾನಿದೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಪವರು. ಸೊ ಇದರಲ್ಲೂ 3 ಆಪ್ಷನ್ ಇದೆ. ಇದು ಫಸ್ಟ್ ಟೈಪು. ಸೆಕೆಂಡ್ ಟೈಪ್ ಹಾಕ್ತೀನಿ ನೋಡಿ. ಸೆಕೆಂಡ್ ಟೈಪ್ ಹಿಂಗೆ ಬರುತ್ತೆ. ಈಗ ಥರ್ಡ್ ಟೈಪ್ ಇದು ಪಟ 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 ಬ್ಲಿಂಕು. ಯಾರು ಜಾಸ್ತಿ ಐ.ಬಿ ಮಾರ್ಕ್ ಹಿಂಸೆ ಕೊಟ್ಟರೆ ಅದು ಹಾಕ್ಕೊಬೋದು. ಬಟ್ ದಿಸ್ ಈಸ್ ಡೀಸೆಂಟ್. ಸೊ ಇನ್ನೊಂದು ಏನಂತ ಹೇಳಿದ್ರೆ ಇದಕ್ಕೆ ಆ್ಯಕ್ಚುಲಿ ಒಂದು ಯೆಲ್ಲೋ ಕಲರ್ ಇದು ಕೊಟ್ಟಿದ್ದಾರೆ ನೋಡಿ. ಯೆಲ್ಲೋ ಕಲರ್ ಬೇಕಂತ ಹೇಳಿದ್ರೆ ಹಿಂಗೆ ಹಾಕ್ಕೊಂಬಿಡ್ಬೋದು. ಸಖತ್ ಹೀಟಾಗುತ್ತೆ ಇದು ಆ್ಯಕ್ಚುಲಿ ಹೆಡ್ಲೈಟು. ಸೊ ಇದು ಹಾಕಿದ್ರೆ ನೋಡಿ ಫುಲ್ ಹಿಂಗೆ ಯೆಲ್ಲೋ ಕಲರ್ ಆಗಿಬಿಡುತ್ತೆ. ಒಳ್ಳೆ ಬ್ರ್ಯಾಂಡ್ದೆಲ್ಲ ಹೋಯ್ತಂದರೆ ಯೆಲ್ಲೋ ಕಲರ್ದು ಆ್ಯಕ್ಚುಲಿ ಲೈಟಲ್ಲೇ ಬರುತ್ತೆ ಆಪ್ಷನ್ನು ಕೆಲವುದು. ಇವ್ರು ಕೊಟ್ಟಿಲ್ಲ. ಸೊ ಹಿಂಗೆ ಹಾಕಿದ್ರೆ ನೋಡಿ ಫುಲ್ಲು ಯೆಲ್ಲೋ. ಇವಾಗ ನೋಡಿ ಆ ಕಡೆಗೆ ಒಂದು ಸಲ ಫುಲ್ ಯೆಲ್ಲೋ ಕಾಣುತ್ತೆ ಈ ಥರ. ಇದು ಏನಷ್ಟು ಎಫೆಕ್ಟ್ ಆಗೋದಿಲ್ಲ, ಅಷ್ಟು ಬ್ರೈಟ್ ಅಂತಲೂ ಅನಿಸಲ್ಲ, ಡೀಸೆಂಟ್ ಇದು. ಸೊ ಇವಾಗ ಯೆಲ್ಲೋ ಕಲರ್ ತೆಗಿತಾ ಇದ್ದೀನಿ. ಮತ್ತೆ ಇದನ್ನು ಹೆಡ್ಲೈಟ್ನ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಆಲನ್ ಕೀ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ಜಸ್ಟ್ ಇದನ್ನು ತಿರುಗಿಸ್ಕೊಂಡ್ರೆ ನಿಮಗೆ ಮೇಲ್ಗಡೆ ಬೇಕಾ ಲೈಟು ಜಾಸ್ತಿ, ಕೆಳಗಡೆ ಬೇಕಾ ಅಂತೇಳಿ ಇದನ್ನು ಸೆಟ್ ಮಾಡ್ಕೊಬೋದು. ಸೊ ಇದು ಒಂದು ಸೈಡ್ 70 ವ್ಯಾಟ್ಸು, ಎರಡು ಸೈಡು ಸೇರಿ 140 ವ್ಯಾಟ್ಸು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಇದು. ನೀವೇನಾದರೂ ಸದ್ಯಕ್ಕೆ ಟೆಂಪ್ರರಿಗೆ ಯೂಸ್ ಮಾಡ್ತೀರಾ, ಇಲ್ಲ ನೀವು ಯೂಸಬಿಲಿಟಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಥರ ತೊಗೊಳ್ಳಿ. ಇಲ್ಲ ಒಳ್ಳೆ ಹೆಡ್ಲೈಟ್ಸ್ಗೆ ಇನ್ವೆಸ್ಟ್ ಮಾಡಿ ಅಮೌಂಟು. ಮತ್ತು ಎಲ್ಲೇ ಓಡಾಡಬೇಕಿದ್ರು ತುಂಬ ಐ.ಬಿ ಮೇಲೆ ಹಾಕೊಂಡು ಓಡಾಡಬೇಡಿ. ಆದಷ್ಟು ಲೋ ಬೀಮ್ ಇಟ್ಟು ಸೇಫಾಗಿ ಓಡಾಡಿ. ಸೊ ನಿಮ್ಗೆ ಏನಿಸ್ತು ಹೆಡ್ಲೈಟ್ಸ್ ಬಗ್ಗೆ ಅಂತೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು. ಜಿಗಿ ಜಿಗಿ ಚಗ ಚಗ, ಬಾಯ್ ಬಾಯ್.